ಆಕೆ ಅಂತಿಲ್ರಿ ರಾಜಕೀಯ ನನಗೆ ಇಷ್ಟ ನೋಡ್ಪಪ್ಪ ಅಂತ ನಾತಿದೆ. ನಿಮ್ಮ ಪಪ್ಪ ಒಬ್ಬರು ಹೋಗಿ ರಾಜಕೀಯ ಸಾಕಾಗಿದ್ವ, ನಮ್ಮ ರಾಜಕೀಯ ಬೇಡ ಅಂತ ಹೇಳ್ತಿದ್ದೆ ನಾನು. ಆಕೆ ಒಟ್ಟು ಸೋಷಿಯಲ್ ರೀ ಮೇಡಮ್, ಬರೀ ಮಂದಿ ಮಾತಾಡ್ಸ್ಬೇಕು, ಎಲ್ಲದೂ ಕಷ್ಟ ಸುಖ ಕೇಳಬೇಕು. ಆಕೆ ಹಾಗೆ ಫೋನೇ ಭಾಳ ಇಂಗ್ಲೀಷ್ ಎಷ್ಟು ಚಂದ ನೀಟಾಗಿ ಮಾತಾಡೋದು, ಹಿಂದಿ ಮರಾಠಿ ಮಾತಾಡೋದು ರೀ ಮೇಡಮ್. ಇಷ್ಟು ಸಣ್ಣ ಮಕ್ಕಳಂದ್ರೆ ಬಹಳ ಪ್ರೀತಿ ಆಕಿ. ಹುಡ್ಕೊಂಡು ಹೋದ್ರು ಸಿಗಲಿ ಜಗತ್ತಾಗ. ಹುಟ್ಟಿದ ಮೊರ್ತನ ಹಂಗಿತ್ತು. ಆಕಿನ ಕಲ್ಗೊಂಡ್ಲೆ ನಾ ಈ ಮಟ್ಟಕ್ಕೆ ಬಂದಿದ್ದೆ. ಆಕೆ ಊಟಕ್ಕಿಂತ ಮುಂಚೆ ನಾವು ಭಾಳ ಮನೆಯಿಂದ ಹೊರಗೆ ಬಂದಿದ್ದೆ, ಬಡತನಿಂದ ಇದ್ವಿ, ಭಾಳ ಬಡತನಿಂದ ಬಂದಿದ್ದೆ. ಆಕಿನ ಕಲ್ಗೊಂಡ್ಲೆ ಇವತ್ತು 50 ಎಕರೆ ಜಮೀನು ಮಾಡೇನಿ, 25 ಗಾಡಿ ಮಾಡೇನಿ, 50 ಕೋಟಿ ರೂಪಾಯಿ ಆಸ್ತಿ ಕೊನಾಗಿ. ನಮ್ಮ ದಕ್ಷಿಣ ಎಲ್ಲರೂ ಅನ್ನೋರಾಕಿ. ನಮ್ಮ ಮನೆ ಡ್ರೈವರ್ ಕೂಡ ನನ್ನ ಮಗಳ ಹೆಸರು ಇಟ್ಟನ್ರಿ ಆಕಿ ಮಗಳಿಗೆ. ಅಕ್ಕರ ನನ್ನ ನೇಹ ಅಂತ ಹೇಳ್ರಿ ನನ್ನ ಮಗಳಿಗೆ, 2 ಮಗಳಿಗೆ ಅಂತ ಹೇಳಪ್ಪ. ಮತ್ತು ನಿಮ್ಮ ತಂಗಿನ ಕಳ್ಸಾಕತ್ತೀನಿ ಮದುವೆ ಮಾಡಿ ನೇಹ ಅಂತ, ನೀನಾರ ಕರೆದ ರೂಢ ಬಿಟ್ಕೊ ಮನೆಯಾಗ ಅಂತ ಹೇಳಿದೆ ನಾನು. ನೇಹ ಅಂತ ಹೆಸರು ಮಗಳ ಮೇಲೆ ಕೆಟ್ಟ ದೃಷ್ಟಿ ಒಬ್ಬರಿಗೆ ಒಂಟಕ್ಷಣ ಯಾವಾಗೂ ಮಾತಾಡಿಲ್ಲ. ಅಣ್ಣ ಅಕ್ಕ, ಅಣ್ಣ ಆಂಟಿ ಕಾಕ ಎಲ್ಲರಿಗೂ ಅಷ್ಟು ಪ್ರೀತಿ. ಬಂದ ತಕ್ಷಣ ಯಾರು ನನ್ನ ಗೀತಾ ಅಂತ ಗೊತ್ತಿಲ್ಲ, ನೇಹ ಎಲ್ಲರೂ ನೇಹ. ನಾನು ಮಾತಾಡೋದೇ ಕಡಿಮೆ, ಮತ್ತೆ ಅವಳಿಗೆ ಜನ ಬೇಕು, ಎಲ್ಲರೂ ಮಾತಾಡ್ಸ್ಬೇಕು. ಹಿಂದೆ ಬಾ ನೋಡ್ರಿ ಸರ್, ಪ್ಲೀಸ್ ಬಾ. ನಾನು ಇಲೆಕ್ಷನ್ ಸ್ವಲ್ಪ ಅಣ್ಣ ಫೋಟೋ ನೋಡ್ರಿ ಅಷ್ಟು ಆ್ಯಕ್ಟಿವ್ ಅಂದ್ರೆ ಅಷ್ಟೇ. ಯಾರಿಗೆ ಹೆದರ್ತಿದ್ದಿರ್ಬೇಕಂದ್ರೆ ಒಂದ್ಸತಿ ನಮ್ಮ ಗಣೇಶ ಹುಡುಗ ಪೊಲೀಸರು ಸ್ವಲ್ಪ ಈಕೆ ಸ್ವಲ್ಪ ವಿಜಯ ಸಂಬಂಧ ಇದು ಒಂದು ದುಃಖಿಸಿದ ಪೊಲೀಸರು ಒಳ್ಳೆ ನಿಂತ ನೋಡ್ರಿ ಈಗ ಪೊಲೀಸರು. ಯಾರು ತಿಳ್ಕೊಂಡ್ರಿ ನೀವು? ಹೆಂಗೆ ದೂಡ್ಸಿದ್ರಿ ನಮ್ಮ ಪಪ್ಪನ? ಯಾರು ತಿಳ್ಕೊಂಡ್ರಿ ನೀವು? ಅವ್ರು ನಮ್ಮ ಪಪ್ಪ ಅವ್ರ ಚಂದ ಮಾತಾಡಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಇವರೇ ಬೈ ತಗೊಂಡ್ರೆ ಹಂಗೆ ಅನ್ಬೇಡ ಅಮ್ಮ, ಹಂಗೆಲ್ಲ ಬರ್ತಿದ್ದೆಲ್ಲ ಆಗ್ತಿರ್ತಾವೆ. ಯಾರ್ದು ಮುಲಾಜಿ ಅಷ್ಟು ಧಾರ್ಮಿಕ ರೀ. ಒಂದು ಹನಿ ನೀರು ಸೂಪು ಜಾಗ್ಲಾರ್ದು